ಎಮ್ಎನ್ಆರ್ ನ್ಯೂಸ್ಗೆ ಸ್ವಾಗತ. ನಾನು ನಟರಾಜ್ ಎಮ್ಎನ್ಆರ್. ಬಿರು ಬೇಸಿಗೆಯ ಬಿಸಿಲನ್ನು ಲೆಕ್ಕಿಸದೆ ಹೊಸಕೋಟೆಯಲ್ಲಿ ಕೆಪಿಸಿಸಿ ಒಬಿಸಿ ವಿಭಾಗದ ಘಟಕದಿಂದ ವೀರಪ್ಪ ಮೊಯ್ಲಿ ಪರವಾಗಿ ಮತಯಾಚನೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ನಗರದಲ್ಲಿ ಕೆಪಿಸಿಸಿ ಒಬಿಸಿ ಘಟಕ ಮತ್ತು ಮಹಿಳಾ ವಿಭಾಗದಿಂದ ಹೊಸಕೋಟೆ ನಗರದಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ವೀರಪ್ಪ ಮೊಯ್ಲಿ ಪರವಾಗಿ ತಾರಾ ವೆಂಕಟೇಶ್ ರವರು, ಕರ್ನಾಟಕ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕಾಂತರಾಜ್ ಅವರು, ಯುವ ಘಟಕ ಜಿಲ್ಲಾ ಕಾರ್ಯದರ್ಶಿ ಹಾಗೂ ಕುಟ್ಟಿ ಮಂಜೂರವರು, ಕೆಪಿಸಿಸಿ ಒಬಿಸಿ ಘಟಕದ ತಾಲೂಕು ಅಧ್ಯಕ್ಷರು, ಚಿಮನಹಳ್ಳಿ ಮಂಜಣ್ಣನವರು, ಕಾಂಗ್ರೆಸ್ ಮುಖಂಡರು ಇವರುಗಳ ನೇತೃತ್ವದಲ್ಲಿ ಹೊಸಕೋಟೆ ನಗರಗಳಲ್ಲಿ ಮನೆ ಮನೆಗೆ ತೆರಳಿ ವೀರಪ್ಪ ಮೊಯ್ಲಿ ಅವರಿಗೆ ಮತವನ್ನು ನೀಡಿ ರಾಹುಲ್ ಗಾಂಧಿಯವರನ್ನು ಪ್ರಧಾನಮಂತ್ರಿಯನ್ನಾಗಿ ಮಾಡುವಂತೆ ಮನವಿ ಮಾಡಿದರು. ವೀರಪ್ಪ ಮೊಯ್ಲಿಯವರ ಕಾರ್ಯಗಳನ್ನು ಮತದಾರರಿಗೆ ಮನಮುಟ್ಟುವಂತೆ ತಿಳಿಸಿ ಅವರ ಮನವೊಲಿಸಿ ವೀರಪ್ಪ ಮೊಯ್ಲಿಯವರನ್ನು ಮತ್ತೊಮ್ಮೆ ಗೆಲ್ಲಿಸಿ ಅವರ ಯೋಜನೆಗಳನ್ನು ಪೂರ್ಣಗೊಳಿಸುವಲ್ಲಿ ಸಹಕಾರ ಮಾಡಬೇಕೆಂದು ಹೊಸಕೋಟೆಯಲ್ಲಿ ಮನೆ ಮನೆಗೆ ತೆರಳಿ ಮತಪ್ರಚಾರವನ್ನು ಮಾಡಲಾಯಿತು. ಒಬಿಸಿ ಘಟಕದ ಪದಾಧಿಕಾರಿಗಳು ಬೇಸಿಗೆಯ ಸುಡು ಬಿಸಿಲನ್ನು ಲೆಕ್ಕಿಸದೆ ಬೆಳಗಿನಿಂದ ಮಧ್ಯಾಹ್ನದವರೆಗೂ ಮನೆ ಮನೆಗೂ ತೆರಳಿ ಮತಯಾಚನೆ ಮಾಡಿದರು. ಕಾರ್ಯಕರ್ತರು ನಾವು ಮತಯಾಚನೆ ಮಾಡಿದ ವಾರ್ಡ್ಗಳಲ್ಲಿ ಉತ್ತಮವಾಗಿ ಸ್ಪಂದಿಸಿ ಮತ್ತೊಮ್ಮೆ ವೀರಪ್ಪ ಮೊಯ್ಲಿ ಅವರನ್ನು ಗೆಲ್ಲಿಸುತ್ತೇವೆ ಎಂಬ ಭರವಸೆಯನ್ನು ನೀಡಿದ್ದಾರೆಂದು ಕಾರ್ಯಕರ್ತರು ಹರ್ಷ ವ್ಯಕ್ತಪಡಿಸಿದರು. ಕ್ರಮ ಸಂಖ್ಯೆ 4 ವೀರಪ್ಪ ಮೊಯ್ಲಿ ಅವ್ರಿಗೆ ಹಾಕಬೇಕು ಮತ್ತೆ ರಾಹುಲ್ ಗಾಂಧಿ ಅವ್ರನ್ನ ಪ್ರಧಾನಿ ಮಾಡಬೇಕು ಅಂತ ಕೇಳ್ತಾರೆ. ಕಾಂಗ್ರೆಸ್ ಕೋಟ್ ಹಾಕ್ಬೇಕಣ್ಣ. ಕ್ರಮ ಸಂಖ್ಯೆ 4 ವಿರೋಧನೆಗಿರೋದು. भैया कांग्रेस को डालो भाई, कांग्रेस कोटा का पा ವೀರಪ್ಪ ಮೊಯ್ಲಿ ಓಟ್ ಹಾಕಬೇಕು. ಕನಕನಗರ 22ನೇ ವಾರ್ಡು 148 PS ಅಲ್ಲಿ ನಾವು ಕ್ಯಾನ್ವಾಸ್ ಮಾಡ್ತಾಯಿದ್ದೀವಿ. ಕಾಂಗ್ರೆಸ್ ಪ್ರಚಾರ ಮಾಡ್ತಾಯಿದ್ದೀವಿ. ನಾವು ತುಂಬ ಮನೆಗಳಿಗೆ ಮನೆ ಭೇಟಿ ನೀಡಿದಾಗ ಎಲ್ಲರೂ ತುಂಬ ಆಸೆಯಿಂದ ನಾವು ಕಾಂಗ್ರೆಸ್ಗೆ ವೋಟ್ ಮಾಡ್ತೀನಿ ಅಂತೇಳಿ ತುಂಬ ಆಸೆಯಿಂದ ಅವರೇ ವೈಯಕ್ತಿಕವಾಗಿ ಅವರೇ ಹೇಳ್ತಾ ಇದ್ದಾರೆ. ಈ ಸರಿ ನಮ್ಮ ರಾಹುಲ್ ಗಾಂಧೀಜಿಯವರು ಪ್ರಧಾನಿ ಆಗೋದಕ್ಕೆ ಯಾವುದೇ ರೀತಿ ತೊಂದರೆ ಇಲ್ಲ, 100% ಪ್ರಧಾನಿ ಆಗ್ತಾರೆ. ಇಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ವೀರಪ್ಪ ಮೊಯ್ಲಿಜಿ 100% ಗೆಲ್ತಾರೆ. ನಮಗೆ ಆಶ್ವಾಸನೆ ಇದೆ. ನಮ್ಮ ಹೊಸಕೋಟೆ ತಾಲೂಕಿನ ಒಬಿಸಿ ತಂಡದವರು ಎಲ್ಲ ಮಹಿಳೆಯ ಘಟಕದಿಂದ ನಮ್ಮ ತಾರಾ ವೆಂಕಟೇಶಣ್ಣ ಮತ್ತು ನಮ್ಮ ಚಿಮನಹಳ್ಳಿ ಮಂಜಣ್ಣ ಮತ್ತು ನಮ್ಮ ಕಾಂತರಾಜ್ ಅವರ ಮುಖಾಂತರ, ನಮ್ಮ ಕುಟ್ಟಿ ಮಂಜಣ್ಣ ಅವರ ಮುಖಾಂತರ ಎಲ್ಲ ನಮ್ಮ ವೀರಪ್ಪ ಮೊಯ್ಲಿಯವರ ಗೆಲುವಿನಗೋಸ್ಕರ ಈ ದಿನ ಪತ್ರಿಕೆ ಮನೆ ಕಾಂಗ್ರೆಸ್ಸನ್ನು ಹಮ್ಮಿಕೊಂಡಿದ್ದೇವೆ. ಸೊ ಎಲ್ಲರೂ ಖಂಡಿತವಾಗಿ ನಮ್ಮ ಕಾಂಗ್ರೆಸ್ಸನ್ನು ಗೆಲ್ಲಿಸಿ ವೀರಪ್ಪ ಮೊಯ್ಲಿಯವರಿಗೆ ಓಟ್ ಹಾಕಿ ನಮ್ಮ ರಾಹುಲ್ ಗಾಂಧಿಯವರನ್ನೇ ಮುಂದಿನ ಪ್ರಧಾನಿಯಾಗಿ ಆಯ್ಕೆ ಮಾಡಲು ಎಲ್ಲರೂ ತಮ್ಮ ಮನಸ್ಫೂರ್ತಿಯಿಂದ ಸ್ಪಂದಿಸಿದ್ದಾರೆ ಹೇಳಲು ಇಚ್ಛಪಡುತ್ತಿದ್ದೇವೆ. 48 PS ಎಲ್ಲ ಪ್ರತಿಯೊಂದು ಮನೆಗೂ ಹೋಗಿ ಕಾಂಗ್ರೆಸ್ಗೆ ಮತ ಹಾಕಬೇಕೆಂದು ಪ್ರಚಾರ ಮಾಡ್ತಿದ್ದೀವಿ. ಸೊ ನಮ್ಮೊಂದಿಗೆ ಎಲ್ಲ ಮನೆಯವರು ಸಹಕರಿಸಿ ಎಲ್ಲರೂ ಕಾಂಗ್ರೆಸ್ಗೆ ಮತ ಕೊಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ಸೊ ಈ ಸಲ ವೀರಪ್ಪ ಮೊಯ್ಲಿ ಅವರು ಖಂಡಿತವಾಗಿ ಗೆಲ್ತಾರೆ. ಮನೆಗೆ ಕಾಂಗ್ರೆಸ್ ಮಾಡ್ತಾ ಇದ್ದೀರಿ. ವೀರಪ್ಪ ಮೊಯ್ಲಿಗೋಸ್ಕರ ವೀರಪ್ಪ ಮೊಯ್ಲಿ ಗೆಲ್ಲಬೇಕು ಅಂತ ನಾವು ಆಶೀರ್ವಾದ ಮಾಡ್ತೀರಿ. ವೀರಪ್ಪ ಮೊಯ್ಲಿ ಗೆಲ್ಲಬೇಕು, ನಾವು ಓಟ್ ಹಾಕಬೇಕು, ಗೆಲ್ತಾರೆ. ಪ್ರಧಾನಿ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆಗಬೇಕು.